ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಚಬ್ಬಿ. ಗುಜರಾತ್ ಎಕೋ ಮೈಕ್ರೋವೇವ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ನ ಉತ್ಪನ್ನಗಳ ಬಗ್ಗೆ ನಾವು ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀವಿ. ಇದು ಸೂಕ್ಷ್ಮಾಣು ಜೀವಿಗಳು ಸಮೂಹ ಹೊಂದಿರುವಂತ ಒಂದು ಜೀವಾಣು ಗೊಬ್ಬರಗಳು. ಇದರಲ್ಲಿ ಮೊದಲನೇದಾಗಿ ಡೈಮಂಡ್ ಅಂತ ಒಂದು ಪ್ರಾಡಕ್ಟ್ ಬರ್ತದೆ. ಸೊ ಇದರಲ್ಲಿ 30ಕ್ಕಿಂತ ಹೆಚ್ಚು ಜೀವಾಣುಗಳು ಇರೋದ್ರಿಂದ ಇದರಲ್ಲಿ ಅಜೆಟೋಬ್ಯಾಕ್ಟರ್, ಅಸಿಟೋಬ್ಯಾಕ್ಟರ್, ರೈಜೋಬಿಯಮ್ ಈ ತರ ಎಲ್ಲಾ ರೀತಿ ಜೀವಾಣುಗಳು ಸಮೂಹಗಳು ಇರ್ತದೆ. ಸೊ ಇದರಿಂದ ಏನಾಗ್ತದೆ, ಬೀಜಗಳಿಗೆ ಹೀಟ್ ಹೆಚ್ಚು ಮಾಡಿ ಮೊಳಕೆ ಪ್ರಮಾಣನ ಹೆಚ್ಚಾಗೋ ರೀತಿಲಿ ಇದು ಕೆಲಸ ಮಾಡ್ತದೆ. ತಾಯಿ ಬೇರ್ನ ಬಹಳ ದಷ್ಟಪುಷ್ಟವಾಗಿ ಬಹಳ ಸ್ಟ್ರಾಂಗ್ ಆಗಿ ಬೆಳೆಯೋ ರೀತಿಲಿ ಕೆಲಸ ಮಾಡ್ತದೆ. ಭೂಮಿಲಿ ಇರುವಂತ ಪೋಷಕಾಂಶಗಳು ಮತ್ತು ಉಪ ಪೋಷಕಾಂಶಗಳನ್ನೆಲ್ಲ ಕರಗಿಸಿ ಗಿಡಗಳಿಗೆ ಸಿಗೋ ಹಾಗೆ ಕಾರ್ಯನಿರ್ವಹಿಸ್ತದೆ. ನಮ್ಮ ಕಂಪನಿಯ ಇನ್ನೊಂದು ಉತ್ಪನ್ನ ಪ್ಲಾಟಿನಮ್ ಅಂತ. NPK ಕರಗಿಸಿ ಜೊತೆಗೆ ನಿಮ್ಗೆ ಜಿಂಕು ಮತ್ತೆ ಐರನ್ ನ ಕರಗಿಸಿ ಕೊಡುವಂತ ಒಂದು ಜೀವಾಣು ಗೊಬ್ಬರವಾಗಿದೆ. ಎರಡನೇ ಹಂತದ ಬೇರ್ನ ಬೆಳವಣಿಗೆ ಬಹಳ ಚೆನ್ನಾಗಿ ಮಾಡ್ತದೆ. ಯಾವಾಗ ಎರಡನೇ ಹಂತದ ಬೇರ್ ಬೆಳವಣಿಗೆ ಚೆನ್ನಾಗ್ತದೆ ಆಗ ಗಿಡಗಳಿಗೆ ಬೇಕಾಗಿರುವಂತ ಪೋಷಕಾಂಶಗಳಾದ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಮತ್ತೆ ಪೊಟ್ಯಾಶ್ ಎಲ್ಲಾನು ಸಹ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಗೆ ಸಿಗೋ ರೀತಿಲಿ ಕಾರ್ಯನಿರ್ವಹಿಸ್ತದೆ. ಎರೆಹುಳಗಳನ್ನ ಸಂಖ್ಯೆನ ಹೆಚ್ಚಿಗೆ ಮಾಡ್ತದೆ. ಮಣ್ಣಲ್ಲಿ ಇರುವಂತ ಎಲ್ಲಾ ಪೋಷಕಾಂಶಗಳನ್ನ ಗಿಡಗಳಿಗೆ ಕರಗಿಸಿ ಕೊಡ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ರೋಗಗಳನ್ನ ಬರುವಿಕೆಯನ್ನ ತಡೆಹಿಡುತ್ತದೆ. ನಂತರ ನಮ್ಮ ಮತ್ತೊಂದು ಉತ್ಪನ್ನ ನಮ್ದು ಶಾಫ್ಟ್ ಎನಫ್ ಅಂತೇಳಿ. ಶಾಫ್ಟ್ ಎನಫ್ ಅಂತಂದ್ರೆ ಸಾಯಿಲ್ ಹೆಲ್ತ್ ಅಫೆಕ್ಟೆಡ್ ಟ್ರೀಟ್ಮೆಂಟ್ ಫಂಗಲ್ ಅಂಡ್ ನೆಮಿಟೋಡ್ ಅಂತ. ಅಂದ್ರೆ ಮಣ್ಣಲ್ಲಿ ಯಾವುದೇ ರೀತಿ ಫಂಗಲ್ ಆಗಿರ್ಬೋದು ಮತ್ತೆ ನಿಮಿಟೋಡ್ ಆಗಿರ್ಬೋದು, ಈ ಎಲ್ಲಾನು ನಿಯಂತ್ರಣ ಮಾಡುವಂತ ಒಂದು ಜೀವಾಣು ಗೊಬ್ಬರ. ಇದರಲ್ಲಿ 80ಕ್ಕಿಂತ ಹೆಚ್ಚು ಜೀವಾಣುಗಳ ಸಮೂಹ ಇರ್ತದೆ. ಇದರಲ್ಲಿ ಮೇನ್ ಆಗಿ ನಿಮ್ಗೆ ಬೆಸಿಲಸ್, ಆಕ್ಟಿನೋಮಿಸಿಸ್, ಸುಡೋಮನಸ್ ಈ ತರ ಒಂದು ಜೀವಾಣು ಹೊಂದಿರುವಂತ ಒಂದು ಗೊಬ್ಬರ. ಜೊತೆಗೆ ಇದರಲ್ಲಿ ಮೈಕೋರೈಜನ್ ಸಹ ಇದರಲ್ಲಿ ಆಡ್ ಮಾಡಿದ್ದೇವೆ. ಸೊ ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರೋ ಹಾಗೆ ಬಹಳಷ್ಟು ಕಂಪನಿಗಳಲ್ಲಿ ಮೈಕೋರೈಜನ್ ಹ್ಯೂಮಿಕ್ ಆಸಿಡ್ ಜೊತೆ ಕೊಡ್ತಾರೆ. ಈ ಕಂಪನಿ ವಿಶೇಷತೆ ಏನಪ್ಪಾ ಅಂದ್ರೆ ನಾವು ಆಕ್ಟಿನೋಮಿಸಿಸ್ ಜೊತೆ ಕೊಡ್ತಾ ಇದೀವಿ. ಆಕ್ಟಿನೋಮಿಸಿಸ್ ಒಂದು ಉತ್ತಮವಾದಂತ ಒಂದು ಜೀವಾಣು. ಅದೇನ್ ಮಾಡ್ತದೆ, ಈ ಮೈಕೋರೈಜನ್ ನೇರವಾಗಿ ಯಾವುದೇ ಬೇರ್ ಒಳಗಡೆ ಹೋಗುದಿಲ್ಲ. ಅದಕ್ಕೆ ಯಾವ್ದಾದ್ರು ಒಂದು ಮೀಡಿಯಾ ಬೇಕು. ಅದು ಆಕ್ಟಿನೋಮಿಸಿಸ್ ಮೀಡಿಯಾ ಆಗಿ ಕೆಲಸ ಮಾಡಿ ಬೇರ್ ಒಳಗೆ ಆಳವಾಗಿ ಹೋಗಿ ಬೇರ್ನ ಇಮಿಡಿಯೇಟ್ ಆಗಿ ಕೆಲಸ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತದೆ. ಮೂರನೇ ಹಂತದ ಬೇರುಗಳು ಯಥೇಚ್ಛವಾಗಿ ಆಗ್ತದೆ. ಯಾವಾಗ ಮೂರನೇ ಹಂತದ ಬೇರುಗಳು ಯಥೇಚ್ಛವಾಗಿ ಆಗ್ತದೆ, ನಿಮಗೆ ಪೊಟ್ಯಾಶ್ ಮೊಬಿಲೈಸಿಂಗ್ ಈಸಿಯಾಗಿ ಆಗ್ತದೆ. ಕೊಳೆ ರೋಗ, ಬೇರಲ್ಲಿ ಜಂತುಗಳು ಇರ್ತವೆ, ಅದನ್ನ ನಿಮಿಟೋಡ್ ಅಂತ ಕರಿತೀವಿ. ಅದು ಎರಡೂ ಸಹ ನಿಮಗೆ ಬಹಳ ಎಫೆಕ್ಟಿವ್ ಆಗಿ ನಿಯಂತ್ರಣ ಆಗ್ತದೆ. ನಾವು ಇದನ್ನ ಸ್ಪ್ರೇ ಮುಖಾಂತರ ಕೊಟ್ಟಾಗ ಕಾಯಿಲಿ ಕೊಳೆ ರೋಗ ಬರೋದಾಗಿರ್ಬೋದು, ಅದು ನಿಯಂತ್ರಣ ಆಗ್ತದೆ. ಮತ್ತೆ ಎಲೆ ಕೊಳೆ ರೋಗ, ಸುಳಿ ಕೊಳೆ ರೋಗ, ಸೊ ಎಲ್ಲಾ ರೀತಿ ಕೊಳೆ ರೋಗಗಳನ್ನ ನಿಯಂತ್ರಣ ಮಾಡುತ್ತೆ. ನಂತರ ನಮ್ಮಲ್ಲಿ ಬರುವಂತದ್ದು ಮತ್ತೆ ಕನ್ಸೋರ್ಷಿಯಾ ಅಂತಂದ್ರೆ ಗೋಲ್ಡ್ WS ಅಂತ ಬರ್ತದೆ. ಈ ಗೋಲ್ಡ್ WS ಯಾವ ರೀತಿ ಕೆಲಸ ಮಾಡ್ತದಪ್ಪ ಅಂದ್ರೆ, ಎಲೆಗಳ ಮುಖಾಂತರ NPK ಮತ್ತೆ ಐರನ್, ಜಿಂಕು ಎಲ್ಲಾನು ಕರಗಿಸಿ ಎಲೆಗಳ ಮುಖಾಂತರ ತಗೊಳ್ಳೋ ರೀತಿಲಿ ಮೊಬಿಲೈಸ್ ಆಗೋ ರೀತಿಲಿ ಕೆಲಸ ಮಾಡ್ತದೆ. ಎಲೆ ಚುಕ್ಕಿ ರೋಗ, ಡೌನಿ, ಪೌಡ್ರಿ ಮಿಲ್ಡಿ ಈ ತರ ಯಾವುದೇ ರೀತಿ ಬೂದ್ ರೋಗ ಆಗಿರ್ಬೋದು, ಎಲ್ಲಾ ರೋಗಗಳನ್ನ ನಿಯಂತ್ರಣ ಮಾಡ್ತದೆ. ಗಿಡ ಯಾವುದೇ ರೀತಿ ರೋಗ ಬರ್ದೇ ಇದ್ದಂಗೆ ಆ ಇಮ್ಯುನಿಟಿನ ಸ್ಟ್ರೆಂಥನ್ ಮಾಡ್ಕೊಂಡು ಕೆಲಸ ಮಾಡ್ತದೆ. ಹೂವು ಕಾಯಿಗಳ ಸಂಖ್ಯೆ ಜಾಸ್ತಿ ಮಾಡ್ತದೆ. ನಂತರ ಗೋಲ್ಡ್ ಅಂತ ಬರ್ತದೆ. ಗೋಲ್ಡ್ ಅಲ್ಲಿ ನಿಮ್ಗೆ ಬೆಸಿಲಸ್ ತುರಂತರಸ್ ಇರೋದ್ರಿಂದ ನಿಮ್ಗೆ ಅದು ಇನ್ಸೆಕ್ಟಿಸೈಡ್ ಆಗಿ ಕೆಲಸ ಮಾಡ್ತದೆ. ಜೊತೆಗೆ ಗ್ರೋತ್ ರೆಗ್ಯುಲೇಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಸುಳಿ ಬಾಧೆ ಅಂದ್ರೆ ಸುಳಿ ತಿಗಣೆ ಮತ್ತೆ ರೆಡ್ ಮೈಟ್ ಮತ್ತೆ ಆಪಿಡ್ ಈ ಎಲ್ಲಾ ರೀತಿ ಕೀಡೆಗಳು ಸಹ ನಿಮ್ಗೆ ನಿಯಂತ್ರಣಕ್ಕೆ ಬರ್ತದೆ. ಮತ್ತೊಂದು ಉತ್ಪನ್ನ ಆದಂತದ್ದು ನಮ್ದು ಬಯೋ ಪ್ರೊಟೆಕ್ಟ್ ಬಿ ಅಂತೇಳಿ. ಇದು ಒಟ್ಟು ನಿಮ್ಗೆ ಇನ್ಸೆಕ್ಟಿಸೈಡ್ ಆಗಿ ಕಾರ್ಯನಿರ್ವಹಿಸಿರೋ ಜೊತೆಗೆ ಇದು 66 ಜಾತಿ ಕೀಡೆಗಳನ್ನ ನಿಯಂತ್ರಣ ಮಾಡ್ತದೆ. ರಸ ಇರೋದು, ಎಲ್ಲ ತಿನ್ನೋದು ಮತ್ತೆ ಅದ್ರ ಮೊಟ್ಟೆಗಳನ್ನ ಸಂಪೂರ್ಣ ಎಲ್ಲಾನು ಸಹ ನಿಮ್ಗೆ ಎಲ್ಲಾ ರೀತಿ ಸಮಸ್ಯೆಗಳನ್ನ ಇದು ನಿಯಂತ್ರಣ ಮಾಡ್ತದೆ. ರೆಡ್ ಮೈಟ್ ನಿಯಂತ್ರಣ ಮಾಡ್ತದೆ. ಅಡಿಕೆಲಿ ಸುಳಿ ತಿಗಣೆನ ನಿಯಂತ್ರಣ ಆಗ್ತದೆ. ಮಣ್ಣಿಗೆ ಬಳಸೋದ್ರಿಂದ ಮಣ್ಣಲ್ಲಿ ಯಾವ ಕೀಡೆಗಳು ತತ್ತಿ ಇರ್ತವೆ ಎಲ್ಲಾ ತತ್ತಿಗಳನ್ನ ಇದು ಖಾಲಿ ಮಾಡೋದ್ರಿಂದ ನಿಮ್ಗೆ ದೊಣ್ಣೆ ಹುಳು ತತ್ತಿನೂ ಕಂಟ್ರೋಲ್ ಆಗ್ತದೆ. ತ್ರಿಪ್ಸ್, ಮೈಟ್ಸ್ ತತ್ತಿಗಳು ಸಹ ನಿಮ್ಗೆ ಅಲ್ಲೇ ನಿಯಂತ್ರಣಕ್ಕೆ ಆಗ್ತದೆ. ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತದೆ. ಕೀಟಗಳ ನಿಯಂತ್ರಣಕ್ಕಂತಾನೆ ಸ್ಪೆಷಲ್ ಆಗಿರುವಂತದ್ದು ಬಯೋ ಪ್ರೊಟೆಕ್ಟ್ ಬಿ ಅಂದ್ರೆ ಬೇವಿರಿಯಾ ಬೇಸಿನ ಜೀವಾಣು ಹೊಂದಿರುವಂತ ಒಂದು ಜೈವಿಕ ಕೀಟನಾಶಕ. ನಂತರ ನಮ್ದು ಮೆಟರೈಸಮ್ ಅಂತ ಬರ್ತದೆ. ಯಥೇಚ್ಛವಾಗಿ ಈಗ ಅತಿ ಹೆಚ್ಚು ರೈತರಿಗೆ ಬಹಳ ಸಮಸ್ಯೆ ಬರ್ತಾ ಇರೋದು ಏನಪ್ಪಾ ಅಂದ್ರೆ ದೊಣ್ಣೆ ಹುಳ, ಗೆದ್ಲು ಒಂದ್ ರೀತಿ ನಮ್ಗೆ ಅನುಕೂಲ ಮಾಡ್ತದೆ, ಕೆಲವೊಂದ್ ಟೈಮಲ್ಲಿ ಅದು ನಮಗೆ ತೊಂದರೆನೂ ಮಾಡ್ತದೆ. ದೊಣ್ಣೆ ಹುಳ ಮತ್ತೆ ಗೆದ್ಲನ್ನ ಬಹಳ ಎಫೆಕ್ಟಿವ್ ಆಗಿ ನಿಯಂತ್ರಣ ಮಾಡೋದು ಯಾವ್ದಾದ್ರು ಒಂದು ಜೀವಾಣು ಇದೆ ಅಂದ್ರೆ ಅದು ಮೆಟ್ರೈಸಮ್ ಅನಿಸ್ಪ್ರೋಲಿಯಾ. ನಮ್ಮಲ್ಲಿ MR1 ಒಂದು ಬ್ರ್ಯಾಂಡಿಂಗ್ ನೇಮ್ ಅಲ್ಲಿ ಸಿಗ್ತದೆ. ಹಾಕಿ 2 ರಿಂದ 3 ದಿನದಲ್ಲೇ ಸಹ ನಿಮ್ಗೆ ರಿಸಲ್ಟ್ ಗಳು ಬರ್ತದೆ. ದೊಣ್ಣೆ ಹುಳಗಳು ಮೇಲ್ಗಡೆ ಬಂದು ಒದ್ದಾಡ್ತವೆ, ಆದ್ರೆ ಸಾಯ್ಲಿಕ್ಕೆ 15 ದಿನ ಬೇಕು, ಆದ್ರೆ ಅದ್ರ ಕೆಲಸ ಇಮಿಡಿಯೇಟ್ ಆಗಿ ನಿಯಂತ್ರಣಕ್ಕೆ ಬರ್ತದೆ. ಸೊ ನಂತರ ನಮ್ಮ ಉತ್ಪನ್ನ ಬರೋದು ಟ್ರಯೋಜಿಟ್ ಮತ್ತೆ ಸುಡೋಕೇರ್ ಅಂತೇಳಿ. ಟ್ರಯೋಜಿಟ್ ಅಂದ್ರೆ ಟ್ರೈಕೋಡರ್ಮಾ, ಸುಡೋಕೇರ್ ಅಂದ್ರೆ ಸುಡೋಮನಸ್. ಇದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಜೈವಿಕ ಶಿಲೀಂಧ್ರನಾಶಕ. ಜೊತೆಗೆ ನಿಮಗೆ ನಿಮಿಟೋಡ್, ಸುಡೋಮೋನಸ್ ನಿಮಿಟೋಡ್ ಸಹ ಕಂಟ್ರೋಲ್ ಮಾಡ್ತದೆ. ಮತ್ತೆ ಟ್ರೈಕೋಡರ್ಮಾ ಸಹ ನಿಮಗೆ ನಿಮಿಟೋಡ್ನ ನಿಯಂತ್ರಣ ಮಾಡ್ತದೆ. ಸೊ ಒಂದ್ಸಲ ನಿಮ್ಗೆ ನಿಮಿಟೋಡ್ ಕಂಟ್ರೋಲ್ ಆಯ್ತು ಅಂದ್ರೆ ಆಟೋಮೆಟಿಕ್ ನಿಮ್ ಬೇರುಗಳು ಆಹಾರ ಪ್ರಕ್ರಿಯೆ ಚೆನ್ನಾಗ್ತದೆ, ಗಿಡ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೀತದೆ. ಮತ್ತೆ ಇದು ಕೊಳೆ ರೋಗನ ನಿಯಂತ್ರಣ ಮಾಡೋದ್ರಿಂದ ನೀವು ಇದನ್ನ ಫಾಲಿಯರ್ ಸ್ಪ್ರೇ ಮಾಡಬಹುದು, ಮತ್ತೆ ಮಣ್ಣಿಗೂ ಸಹ ಇದನ್ನ ಬಳಸಬಹುದು. ಇನ್ನೊಂದು ಉತ್ಪನ್ನ ಬರೋದು ದರಾದನ್ ಅಂತೇಳಿ. ಇದರಲ್ಲಿ ಮೇನು ನಮ್ಮ ಸಗಣಿ ಗೊಬ್ಬರದ ಸ್ಲರಿಯಿಂದ ತಯಾರು ಮಾಡಿದಂತ ಒಂದು ಗೊಬ್ಬರ. ಇದಕ್ಕೆ ನಾವು ಜೀವಾಣುಗಳನ್ನ ಬಳಸಿರ್ತೀವಿ, 50ಕ್ಕಿಂತ ಹೆಚ್ಚು ಜೀವಾಣುಗಳನ್ನ. ಈ ಜೀವಾಣುಗಳು ಏನ್ ಮಾಡ್ತಾವ ಅಂದ್ರೆ ಮಣ್ಣಲ್ಲಿ pH ನ ಸಮತೋಲನ ಕಾಪಾಡಲು ಕೆಲಸ ಮಾಡ್ತದೆ. ನಂತರ ಮಣ್ಣಿನ ಸಂರಕ್ಷಣೆ ಮಾಡ್ತದೆ.
ಇನ್ನೊಂದು ಉತ್ಪನ್ನ ನಮ್ಮದು ಕನ್ಸೋರ್ಷಿಯಾ. ನಾವೇನು ದರಾಮೃತ ಅಂತ ಒಂದು ಗೊಬ್ಬರ ಬರ್ತದೆ, ಆ ಗೊಬ್ಬರದ ಏನು 2 ಬ್ಯಾಗು 3 ಬ್ಯಾಗ್ದು ಏನು ಒಂದು ಕಾನ್ಸಂಟ್ರೇಟ್ ಫಾರ್ಮ್ ಸೂಕ್ಷ್ಮಾಣುಜೀವಿಗಳನ್ನ ಕಾನ್ಸಂಟ್ರೇಟ್ ಮಾಡಿ, ಸೊ ಅದನ್ನು 1 kg ಪ್ಯಾಕ್ ಮಾಡಿದ್ದೀವಿ. ಯಾವುದೇ ರೀತಿ ಸಮಸ್ಯೆಗಳು ಬಂದಾಗ ಇಮಿಡಿಯೇಟ್ ನಿಯಂತ್ರಣಕ್ಕೆ ನಾವು ದರತತ್ವ ಶಕ್ತಿ ನಾವು ಬಳಸೋದ್ರಿಂದ ಗಿಡದ ಸರ್ವತೋಮುಖ ಬೆಳವಣಿಗೆ ಎಲ್ಲ ರೀತಿಯಲ್ಲಿ ನಿಮಗೆ ಕಾರ್ಯನಿರ್ವಹಿಸುತ್ತದೆ. ಮತ್ತೆ ರಾಕ್ ಫಾಸ್ಫೇಟ್ ಇರೋದ್ರಿಂದ ನಿಮಗೆ ಫಾಸ್ಫರಸ್ನ ಎತ್ಕೊಡ್ತದೆ, ಜೊತೆಗೆ 50 ಬಗೆಯ ಜೀವಾಣುಗಳು ಏನ್ ಮಾಡ್ತವೆ, ನಿಮ್ಮ ಪ್ಲಾಂಟ್ ಪ್ರೊಟೆಕ್ಷನ್ ನ ಮಾಡ್ತದೆ. ಏನಾಗಿದೆ ಅಂದ್ರೆ ಈಗ ರಾಸಾಯನಿಕ ಬಳಸಿದಾಗ ನಾವು ಸೂಕ್ಷ್ಮ ಜೀವಿಗಳನ್ನ ಬಳಸಂಗಿಲ್ಲ, ಸೂಕ್ಷ್ಮ ಜೀವಿ ಬಳಸಿದಾಗ ರಾಸಾಯನಿಕ ಬಳಸಂಗಿಲ್ಲ. ಆದ್ರೆ ನಮಗೆ ಸಮಸ್ಯೆ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಆಗಬೇಕಾಗಿರ್ತದೆ. ಈ ಒಂದು ಟೆಕ್ನಾಲಜಿಯ ವಿಶೇಷತೆ ಏನಪ್ಪಾ ಅಂದ್ರೆ ಇದು 3 ಲೇಯರ್ ಎನ್ಕ್ಯಾಪ್ಸುಲೇಷನ್ ಹೊಂದಿರುವಂತ ಒಂದು ಟೆಕ್ನಾಲಜಿ. ಸೊ ಇದರಲ್ಲಿ ನೀವು ಕೆಮಿಕಲ್, ರಾಸಾಯನಿಕ ಮತ್ತು ಜೀವಾಣುಗಳನ್ನ ಒಮ್ಮೆ ಇಮಿಡಿಯೇಟ್ ಆಗಿ ಬಳಸಿ ಇದು ಹೆಂಗ್ ಕೆಲಸ ಮಾಡ್ತದಪ್ಪ ಅಂದ್ರೆ ಈ ಸೂಕ್ಷ್ಮಾಣು ಜೀವಿಗಳ ಮೇಲೆ ನಾವು 3 ಲೇಯರ್ ಎನ್ಕ್ಯಾಪ್ಸುಲೇಷನ್ ಹಾಕಿರೋದ್ರಿಂದ ಯಾವುದೇ ರಾಸಾಯನಿಕಗಳು ಏನಿರ್ತಾವಲ್ಲ ಅದು ಬಾಟಲ್ ಓಪನ್ ಮಾಡಿದ್ಮೇಲೆ ಅದರದ ಕಿಲ್ಲಿಂಗ್ ಕೆಪಾಸಿಟಿ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತೀವಿ, ರಾಸಾಯನಿಕ ತೊಂದರೆ ಮಾಡುವಂತ ಕ್ಷಮತೆ ಅದು ಸ್ಟಾರ್ಟಿಂಗ್ 2 hours ಮಾತ್ರ, 2 to 3 hours ಮಾತ್ರ ಇರ್ತದೆ. ಈಗ ನಮ್ದು ಜೀವಾಣುಗಳು ನೀವು ನೀರ್ಗೆ ಹಾಕಿ ಅದು ಆಕ್ಟಿವೇಟ್ ಆಗ್ಬೇಕಾದ್ರೆ ಮಿನಿಮಮ್ 2 to 3 hours ಬೇಕು. ಸೊ ಅಲ್ಲಿ ಗಂಟ ಕೆಮಿಕಲ್ ರಿಯಾಕ್ಷನ್ ಕಡಿಮೆ ಆಗಿರ್ತದೆ. ನಂತರ ಅದೇ ಕೆಮಿಕಲ್ ನ ಜೊತೆಗೆ ಗೂಡಿ ಇದು ಕೆಲಸ ಮಾಡಿ ರೈತರಿಗೆ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಗೊಂಡ್ಬರ್ತದೆ. ಸೊ ಈ ಟೆಕ್ನಾಲಜಿ ನೀವು ರಾಸಾಯನಿಕ ಜೊತೆಗೂ ಬಳಸಬಹುದು, ಮತ್ತೆ ಸಾವಯವ ಜೊತೆಗೂ ಸಹ ಬಳಸಬಹುದು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಉತ್ಪನ್ನ ಏನಪ್ಪಾ ಅಂದ್ರೆ ಸ್ಪೆಷಲಿ ನಾವು ಈ ಮಲೆನಾಡು ಏರಿಯಾದಲ್ಲಿ ನಾವು ಬಯೋಮಾಸ್ ಬಹಳ ಸಿಗ್ತದೆ. ಈಗ ಮಳೆ ಜಾಸ್ತಿ ಇರೋದ್ರಿಂದ ಸಸ್ಯಗಳು ಸಿಕ್ಕಾಪಟ್ಟೆ ಗಿಡಗಳು ಬೆಳೆದಿರ್ತವೆ. ನೀವು ರಾಸಾಯನಿಕ ಜೊತೆಗೆ ರೌಂಡ್ ಅಪ್ ಗಿಂಡಪ್ ಅನಿವಾರ್ಯ ಬಳಸುವಂಥ ಸಂದರ್ಭದಲ್ಲಿ ನಮ್ಮದು ಬಯೋ ಕಾಂಪೋಸ್ಟರ್ನ ಬಳಸೋದ್ರಿಂದ ಇದು ಪೇಟೆಂಟ್ ಪಡೆದಿರೋದ್ರಿಂದ ನೀವು ರೌಂಡ್ ಅಪ್ ಜೊತೆಗೂ ಬಳಸ್ಬೋದು, ಪ್ಯಾರಾಕೋಟು ಯಾವುದೇ ರೀತಿ ಕಳೆನಾಶಕ ಜೊತೆ ಬಳಸೋದ್ರಿಂದ ಸತ್ತಂತ ಕಳೆನ ಅಲ್ಲೇ ಕಳೆತು ಗೊಬ್ಬರವಾಗಿ ಮಾಡ್ತದೆ. ಎರಡನೇದು ಏನು ರೌಂಡ್ ಅಪ್ದು ಇದೇನು ಕೆಮಿಕಲ್ದು ಏನು ಇದು ಇರ್ತದಲ್ಲ ಅದನ್ನು ಸಹ ಸಂಪೂರ್ಣ ನಿಯಂತ್ರಣ ಮಾಡಿ ಭೂಮಿ ವಿಷಮುಕ್ತವಾಗಿ ಮಾಡ್ತದೆ. ನೀವು ಏನು ಬ್ರಷ್ ಕಟರ್ ಹೊಡಿತೀರಿ, ಆ ಬ್ರಷ್ ಕಟರ್ ಹೊಡೆದಾಗ ಅದನ್ನ ಕಸ ಅಲ್ಲೇ ಬಿದ್ದಿರ್ತದೆ, ಅದ್ರ ಮೇಲೆ ಇದನ್ನ ಸ್ಪ್ರೇ ಮಾಡೋದ್ರಿಂದ ಆ ಕಸಗಳನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಸಹ ಕೊಡ್ತದೆ. 21 ದಿನದಲ್ಲಿ ನಿಮ್ಮ ಸಗಣಿ ಗೊಬ್ಬರನ ಪೂರ್ತಿ ಪುಡಿ ಗೊಬ್ಬರವಾಗಿ ಉತ್ತಮವಾದಂಥ 1 kg 10 kgಗೆ ಸಮಾನವಾಗಿ ಕೆಲಸ ಮಾಡೋ ರೀತಿಯಲ್ಲಿ ಆ ಗೊಬ್ಬರನ ತಯಾರು ಮಾಡಿ ಕೊಡ್ಬೋದು. ನಮ್ಮ ಎಲ್ಲ ಉತ್ಪನ್ನಗಳಿಗಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಶಿವ ಆಗ್ರೋ ಕೆಮಿಕಲ್ಸ್ ಅವ್ರನ್ನ ಭೇಟಿ ಕೊಡಿ.